ಕೊರೆಯುವಂತ ಚಳಿಗೆ ನಟ ದರ್ಶನ್ ನಡುಗಿ ಹೋಗಿದ್ದಾನೆ. ಚಳಿ ತಡೆಯೋಕಾಗ್ತಾ ಇಲ್ಲ, ಬೆಡ್ಶೀಟ್ ಕೊಡಿಸಿ ಅನ್ನುವಂಥ ದಾಸನ ಕಣ್ಣೀರಿಗೆ ಮರುಗಿದಂತ 64ನೇ ಸಿಸಿಎಚ್ ಕೋರ್ಟ್ ಬೆಡ್ಶೀಟ್ಗೆ ಅಸ್ತು ಅಂದಿದೆ. ಜೈಲರನ್ನ ತರಾಟೆಗೆ ತೆಗೆದುಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ತುಂಬಾ ಚಳಿ, ಬೆಡ್ಶೀಟ್ ಕೊಡಿಸಿ ಸಾರ್. ನ್ಯಾಯಾಧೀಶರ ಮುಂದೆ ದರ್ಶನ್ ಕಣ್ಣೀರು. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತಗುಲಾಕೊಂಡಿರುವ ನಟ ದರ್ಶನ್ ವಿಲವಿಲ ಅಂತಿದ್ದಾನೆ. ಸಿನಿಮಾಗಳಲ್ಲಿ ಲಾಂಗ್ ಹಿಡಿದು ಮೆರೆಯುತ್ತಿದ್ದ ದಾಸ ಪರಪ್ಪನ ಅಗ್ರಹಾರದ ಪಂಜರದ ಗಿಳಿಯಾಗಿದ್ದಾನೆ. ಚಳಿಯನ್ನ ತಡೆಯಲಾಗದೆ ಒದ್ದಾಡುತ್ತಿದ್ದಾನೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ 64ನೇ ಸಿಸಿಎಚ್ ಕೋರ್ಟ್ ಮುಂದೆ ಹಾಜರಾದ ಕೊಲೆ ಆರೋಪಿ ದರ್ಶನ್ ಬೆಡ್ಶೀಟ್ ಕೊಡಿಸುವಂತೆ ಕಣ್ಣೀರು ಹಾಕಿದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ಬೆಡ್ಶೀಟ್ ಇಲ್ಲದೆ ಪಾಪ ದರ್ಶನ್ ವಿಲವಿಲ ಅಂತಿದ್ದಾನೆ. ಮೈ ಕೊರೆಯುವ ಚಳಿ ತಡೆಯೋಕೆ ಆಗುತ್ತಿಲ್ಲ. ಅಧಿಕಾರಿಗಳಿಗೆ ಹೇಳಿ ಬೆಡ್ಶೀಟ್ ಕೊಡಿಸಿ ಸಾರ್ ಅಂತ ಕಣ್ಣೀರು ಹಾಕಿದ್ದಾರೆ. ತುಂಬಾನೇ ಚಳಿ ಇದೆ, ನಿದ್ದೆಯೂ ಬರುತ್ತಿಲ್ಲ. ನಿದ್ದೆ ಇಲ್ಲದೆ ರಾತ್ರಿ ಜಾಗರಣೆ ಮಾಡುತ್ತಿದ್ದೇವೆ ಅಂತ ಮರುಗಿದ್ದಾನೆ. ಸಾರ್, ಬೆಡ್ಶೀಟ್ ಕೊಡಿಸುವಂತೆ ಜಡ್ಜ್ ಮುಂದೆ ಮನವಿ ಮಾಡಿದ್ದಾನೆ. ಪರಪ್ಪನ ಅಗ್ರಹಾರ ಜೈಲರ್ಗೆ ಜಡ್ಜ್ ಕ್ಲಾಸ್. ಕೊಲೆ ಆರೋಪಿ ದರ್ಶನ್ ಮನವಿ ಆಲಿಸಿದ 64ನೇ ಸಿಸಿಎಚ್ ಕೋರ್ಟ್ ಜಡ್ಜ್ ಅಗತ್ಯ ವಸ್ತುಗಳನ್ನು ಕೊಡೋಕೆ ಏನು ಕಷ್ಟ ಅಂತ ಜೈಲರ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಯಮದಲ್ಲಿ ಏನಿದೆಯೋ ಅದನ್ನ ಕೊಡಿ, ಚಳಿ ಇದೆ ಬೆಡ್ಶೀಟ್ ಕೊಡಲ್ಲ ಅಂದ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಫ್ರೇಮ್ ವಿಚಾರಣೆಯನ್ನ ಡಿಸೆಂಬರ್ 3ಕ್ಕೆ ಮುಂದೂಡಿದೆ. ನಟ ದರ್ಶನ್, ಪವಿತ್ರ ಗೌಡ ಸೇರಿ 6 ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದರು. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೊರೆಯುವಂತ ಚಳಿಗೆ ನಟ ದರ್ಶನ್ ನಡುಗಿ ಹೋಗಿದ್ದಾನೆ. ಚಳಿ ತಡೆಯೋಕಾಗ್ತಾ ಇಲ್ಲ, ಬೆಡ್ಶೀಟ್ ಕೊಡಿಸಿ ಅನ್ನುವಂಥ ದಾಸನ ಕಣ್ಣೀರಿಗೆ ಮರುಗಿದಂತ 64ನೇ ಸಿಸಿಎಚ್ ಕೋರ್ಟ್ ಬೆಡ್ಶೀಟ್ಗೆ ಅಸ್ತು ಅಂದಿದೆ. ಜೈಲರನ್ನ ತರಾಟೆಗೆ ತೆಗೆದುಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ತುಂಬಾ ಚಳಿ, ಬೆಡ್ಶೀಟ್ ಕೊಡಿಸಿ ಸಾರ್. ನ್ಯಾಯಾಧೀಶರ ಮುಂದೆ ದರ್ಶನ್ ಕಣ್ಣೀರು. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತಗುಲಾಕೊಂಡಿರುವ ನಟ ದರ್ಶನ್ ವಿಲವಿಲ ಅಂತಿದ್ದಾನೆ. ಸಿನಿಮಾಗಳಲ್ಲಿ ಲಾಂಗ್ ಹಿಡಿದು ಮೆರೆಯುತ್ತಿದ್ದ ದಾಸ ಪರಪ್ಪನ ಅಗ್ರಹಾರದ ಪಂಜರದ ಗಿಳಿಯಾಗಿದ್ದಾನೆ. ಚಳಿಯನ್ನ ತಡೆಯಲಾಗದೆ ಒದ್ದಾಡುತ್ತಿದ್ದಾನೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ 64ನೇ ಸಿಸಿಎಚ್ ಕೋರ್ಟ್ ಮುಂದೆ ಹಾಜರಾದ ಕೊಲೆ ಆರೋಪಿ ದರ್ಶನ್ ಬೆಡ್ಶೀಟ್ ಕೊಡಿಸುವಂತೆ ಕಣ್ಣೀರು ಹಾಕಿದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ಬೆಡ್ಶೀಟ್ ಇಲ್ಲದೆ ಪಾಪ ದರ್ಶನ್ ವಿಲವಿಲ ಅಂತಿದ್ದಾನೆ. ಮೈ ಕೊರೆಯುವ ಚಳಿ ತಡೆಯೋಕೆ ಆಗುತ್ತಿಲ್ಲ. ಅಧಿಕಾರಿಗಳಿಗೆ ಹೇಳಿ ಬೆಡ್ಶೀಟ್ ಕೊಡಿಸಿ ಸಾರ್ ಅಂತ ಕಣ್ಣೀರು ಹಾಕಿದ್ದಾರೆ. ತುಂಬಾನೇ ಚಳಿ ಇದೆ, ನಿದ್ದೆಯೂ ಬರುತ್ತಿಲ್ಲ. ನಿದ್ದೆ ಇಲ್ಲದೆ ರಾತ್ರಿ ಜಾಗರಣೆ ಮಾಡುತ್ತಿದ್ದೇವೆ ಅಂತ ಮರುಗಿದ್ದಾನೆ. ಸಾರ್, ಬೆಡ್ಶೀಟ್ ಕೊಡಿಸುವಂತೆ ಜಡ್ಜ್ ಮುಂದೆ ಮನವಿ ಮಾಡಿದ್ದಾನೆ. ಪರಪ್ಪನ ಅಗ್ರಹಾರ ಜೈಲರ್ಗೆ ಜಡ್ಜ್ ಕ್ಲಾಸ್. ಕೊಲೆ ಆರೋಪಿ ದರ್ಶನ್ ಮನವಿ ಆಲಿಸಿದ 64ನೇ ಸಿಸಿಎಚ್ ಕೋರ್ಟ್ ಜಡ್ಜ್ ಅಗತ್ಯ ವಸ್ತುಗಳನ್ನು ಕೊಡೋಕೆ ಏನು ಕಷ್ಟ ಅಂತ ಜೈಲರ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಯಮದಲ್ಲಿ ಏನಿದೆಯೋ ಅದನ್ನ ಕೊಡಿ, ಚಳಿ ಇದೆ ಬೆಡ್ಶೀಟ್ ಕೊಡಲ್ಲ ಅಂದ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಫ್ರೇಮ್ ವಿಚಾರಣೆಯನ್ನ ಡಿಸೆಂಬರ್ 3ಕ್ಕೆ ಮುಂದೂಡಿದೆ. ನಟ ದರ್ಶನ್, ಪವಿತ್ರ ಗೌಡ ಸೇರಿ 6 ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದರು. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೊರೆಯುವಂತ ಚಳಿಗೆ ನಟ ದರ್ಶನ್ ನಡುಗಿ ಹೋಗಿದ್ದಾನೆ.
ಚಳಿ ತಡೆಯೋಕ್ಕಾಗ್ತಾ ಇಲ್ಲ, ಬೆಡ್ಶೀಟ್ ಕೊಡಿಸಿ ಅನ್ನುವಂಥ ದಾಸನ ಕಣ್ಣೀರಿಗೆ ಮರುಗಿದಂತ 64ನೇ ಸಿಸಿಎಚ್ ಕೋರ್ಟ್ ಬೆಡ್ಶೀಟ್ಗೆ ಅಸ್ತು ಅಂದಿದೆ. ಜೈಲರನ್ನ ತರಾಟೆಗೆ ತೆಗೆದುಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ತುಂಬಾ ಚಳಿ, ಬೆಡ್ಶೀಟ್ ಕೊಡಿಸಿ ಸಾರ್. ನ್ಯಾಯಾಧೀಶರ ಮುಂದೆ ದರ್ಶನ್ ಕಣ್ಣೀರು. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತಗುಲಾಕೊಂಡಿರುವ ನಟ ದರ್ಶನ್ ವಿಲವಿಲ ಅಂತಿದ್ದಾನೆ. ಸಿನಿಮಾಗಳಲ್ಲಿ ಲಾಂಗ್ ಹಿಡಿದು ಮೆರೆಯುತ್ತಿದ್ದ ದಾಸ ಪರಪ್ಪನ ಅಗ್ರಹಾರದ ಪಂಜರದ ಗಿಳಿಯಾಗಿದ್ದಾನೆ. ಚಳಿಯನ್ನ ತಡೆಯಲಾಗದೆ ಒದ್ದಾಡುತ್ತಿದ್ದಾನೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ 64ನೇ ಸಿಸಿಎಚ್ ಕೋರ್ಟ್ ಮುಂದೆ ಹಾಜರಾದ ಕೊಲೆ ಆರೋಪಿ ದರ್ಶನ್ ಬೆಡ್ಶೀಟ್ ಕೊಡಿಸುವಂತೆ ಕಣ್ಣೀರು ಹಾಕಿದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ಬೆಡ್ಶೀಟ್ ಇಲ್ಲದೆ ಪಾಪ ದರ್ಶನ್ ವಿಲವಿಲ ಅಂತಿದ್ದಾನೆ. ಮೈ ಕೊರೆಯುವ ಚಳಿ ತಡೆಯೋಕೆ ಆಗುತ್ತಿಲ್ಲ. ಅಧಿಕಾರಿಗಳಿಗೆ ಹೇಳಿ ಬೆಡ್ಶೀಟ್ ಕೊಡಿಸಿ ಸಾರ್ ಅಂತ ಕಣ್ಣೀರು ಹಾಕಿದ್ದಾನೆ. ತುಂಬಾನೇ ಚಳಿ ಇದೆ, ನಿದ್ದೆಯೂ ಬರುತ್ತಿಲ್ಲ. ನಿದ್ದೆ ಇಲ್ಲದೆ ರಾತ್ರಿ ಜಾಗರಣೆ ಮಾಡುತ್ತಿದ್ದೇವೆ ಅಂತ ಮರುಗಿದ್ದಾನೆ. ಸಾರ್, ಬೆಡ್ಶೀಟ್ ಕೊಡಿಸುವಂತೆ ಜಡ್ಜ್ ಮುಂದೆ ಮನವಿ ಮಾಡಿದ್ದಾನೆ. ಪರಪ್ಪನ ಅಗ್ರಹಾರ ಜೈಲರ್ಗೆ ಜಡ್ಜ್ ಕ್ಲಾಸ್. ಕೊಲೆ ಆರೋಪಿ ದರ್ಶನ್ ಮನವಿ ಆಲಿಸಿದ 64ನೇ ಸಿಸಿಎಚ್ ಕೋರ್ಟ್ ಜಡ್ಜ್ ಅಗತ್ಯ ವಸ್ತುಗಳನ್ನು ಕೊಡೋಕೆ ಏನು ಕಷ್ಟ ಅಂತ ಜೈಲರ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಯಮದಲ್ಲಿ ಏನಿದೆಯೋ ಅದನ್ನ ಕೊಡಿ, ಚಳಿ ಇದೆ ಬೆಡ್ಶೀಟ್ ಕೊಡಲ್ಲ ಅಂದ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಫ್ರೇಮ್ ವಿಚಾರಣೆಯನ್ನ ಡಿಸೆಂಬರ್ 3ಕ್ಕೆ ಮುಂದೂಡಿದೆ. ನಟ ದರ್ಶನ್, ಪವಿತ್ರ ಗೌಡ ಸೇರಿ 6 ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದರು. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೊರೆಯುವಂತ ಚಳಿಗೆ ನಟ ದರ್ಶನ್ ನಡುಗಿ ಹೋಗಿದ್ದಾನೆ. ಚಳಿ ತಡೆಯೋಕ್ಕಾಗ್ತಾ ಇಲ್ಲ, ಬೆಡ್ಶೀಟ್ ಕೊಡಿಸಿ ಅನ್ನುವಂಥ ದಾಸನ ಕಣ್ಣೀರಿಗೆ ಮರುಗಿದಂತ 64ನೇ ಸಿಸಿಎಚ್ ಕೋರ್ಟ್ ಬೆಡ್ಶೀಟ್ಗೆ ಅಸ್ತು ಅಂದಿದೆ. ಜೈಲರನ್ನ ತರಾಟೆಗೆ ತೆಗೆದುಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ತುಂಬಾ ಚಳಿ, ಬೆಡ್ಶೀಟ್ ಕೊಡಿಸಿ ಸಾರ್. ನ್ಯಾಯಾಧೀಶರ ಮುಂದೆ ದರ್ಶನ್ ಕಣ್ಣೀರು. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತಗುಲಾಕೊಂಡಿರುವ ನಟ ದರ್ಶನ್ ವಿಲವಿಲ ಅಂತಿದ್ದಾನೆ. ಸಿನಿಮಾಗಳಲ್ಲಿ ಲಾಂಗ್ ಹಿಡಿದು ಮೆರೆಯುತ್ತಿದ್ದ ದಾಸ ಪರಪ್ಪನ ಅಗ್ರಹಾರದ ಪಂಜರದ ಗಿಳಿಯಾಗಿದ್ದಾನೆ. ಚಳಿಯನ್ನ ತಡೆಯಲಾಗದೆ ಒದ್ದಾಡುತ್ತಿದ್ದಾನೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ 64ನೇ ಸಿಸಿಎಚ್ ಕೋರ್ಟ್ ಮುಂದೆ ಹಾಜರಾದ ಕೊಲೆ ಆರೋಪಿ ದರ್ಶನ್ ಬೆಡ್ಶೀಟ್ ಕೊಡಿಸುವಂತೆ ಕಣ್ಣೀರು ಹಾಕಿದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ಬೆಡ್ಶೀಟ್ ಇಲ್ಲದೆ ಪಾಪ ದರ್ಶನ್ ವಿಲವಿಲ ಅಂತಿದ್ದಾನೆ. ಮೈ ಕೊರೆಯುವ ಚಳಿ ತಡೆಯೋಕೆ ಆಗುತ್ತಿಲ್ಲ. ಅಧಿಕಾರಿಗಳಿಗೆ ಹೇಳಿ ಬೆಡ್ಶೀಟ್ ಕೊಡಿಸಿ ಸಾರ್ ಅಂತ ಕಣ್ಣೀರು ಹಾಕಿದ್ದಾನೆ. ತುಂಬಾನೇ ಚಳಿ ಇದೆ, ನಿದ್ದೆಯೂ ಬರುತ್ತಿಲ್ಲ. ನಿದ್ದೆ ಇಲ್ಲದೆ ರಾತ್ರಿ ಜಾಗರಣೆ ಮಾಡುತ್ತಿದ್ದೇವೆ ಅಂತ ಮರುಗಿದ್ದಾನೆ. ಸಾರ್, ಬೆಡ್ಶೀಟ್ ಕೊಡಿಸುವಂತೆ ಜಡ್ಜ್ ಮುಂದೆ ಮನವಿ ಮಾಡಿದ್ದಾನೆ. ಪರಪ್ಪನ ಅಗ್ರಹಾರ ಜೈಲರ್ಗೆ ಜಡ್ಜ್ ಕ್ಲಾಸ್. ಕೊಲೆ ಆರೋಪಿ ದರ್ಶನ್ ಮನವಿ ಆಲಿಸಿದ 64ನೇ ಸಿಸಿಎಚ್ ಕೋರ್ಟ್ ಜಡ್ಜ್ ಅಗತ್ಯ ವಸ್ತುಗಳನ್ನು ಕೊಡೋಕೆ ಏನು ಕಷ್ಟ ಅಂತ ಜೈಲರ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಯಮದಲ್ಲಿ ಏನಿದೆಯೋ ಅದನ್ನ ಕೊಡಿ, ಚಳಿ ಇದೆ ಬೆಡ್ಶೀಟ್ ಕೊಡಲ್ಲ ಅಂದ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಫ್ರೇಮ್ ವಿಚಾರಣೆಯನ್ನ ಡಿಸೆಂಬರ್ 3ಕ್ಕೆ ಮುಂದೂಡಿದೆ. ನಟ ದರ್ಶನ್, ಪವಿತ್ರ ಗೌಡ ಸೇರಿ 6 ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದರು. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.